ನೋಡಿ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿಧಾನಸೌಧದ ಅಧಿವೇಶನದಲ್ಲಿ ನಿಂತ್ಕೊಂಡು ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ರು. ಸರ್ಕಾರಿ ಶಾಲೆ ಮುಚ್ಚಲ್ಲ, ಕನ್ನಡ ನಮ್ಮ ರಕ್ತದಲ್ಲಿದೆ ಅಂತ ಭಾಷಣ ಬಿಗಿತಾ ಇದ್ದಾರೆ. ಆಯ್ತಾ, ನೀವೊಂದ್ಸಲ ನೋಡಿ ವಿಡಿಯೋ. ನಾವು ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆ ಕ್ಲೋಸ್ ಮಾಡ್ತಕ್ಕಂಥದ್ದಿಲ್ಲ. ವಿಡಿಯೋ ನಮ್ಮ ರಕ್ತದಲ್ಲಿ ಕನ್ನಡ ಇದೆ. ಈಗ ನೋಡಿ, ಅಕ್ಟೋಬರ್ 10ನೇ ತಾರೀಕು ಅಂದ್ರೆ ಸುಮಾರು 1.5 ತಿಂಗಳ ಹಿಂದೆ ರಾಜ್ಯ ಸರ್ಕಾರದ ಒಂದು ನಡಾವಳಿಗಳು, ಕರ್ನಾಟಕ ಸರ್ಕಾರದ ನಡಾವಳಿಗಳು ಅಂದ್ಬಿಟ್ಟು ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಒಂದು 20 ಪೇಜ್ ಇದೆ. ಅದ್ರ PDF ಮೇಲ್ಗಡೆನೂ ಅಟ್ಯಾಚ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಒಂದ್ಸಲ ಪ್ರಿಂಟ್ಔಟ್ ತಗೊಂಡು ನೋಡಿ. ಅದರಲ್ಲಿ ಪೇಜ್ ನಂಬರ್ 2 ಏನ್ ಹೇಳಿದ್ದೇನೆ ಅಂದ್ರೆ ನೋಡಿ, ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಹೈಲೈಟರ್ ಅಲ್ಲಿ. ಸಣ್ಣ ಗಾತ್ರದ ಶಾಲೆಗಳನ್ನು ಸಂಭಾವ್ಯ KPS ಶಾಲೆಗಳ ಆಯ್ಕೆಯಲ್ಲಿ ಸಮ್ಮಿಳಿತಗೊಳಿಸಿ ಶಾಲಾ ಏಕೀಕರಣ ಪ್ರಕ್ರಿಯೆಗೆ ಆದ್ಯತೆ ನೀಡಲಾಗುತ್ತಿದ್ದು ಅಂತ ಕೇಳ್ತಾ ಇದ್ದಾರೆ. ಆಯ್ತಾ, ಬರ್ದಿದ್ದಾರೆ. ಇದರ ಅರ್ಥ KPS ಶಾಲೆಗೆ, ಸಣ್ಣ ಗಾತ್ರದ ಶಾಲೆಗಳು ಅಂದ್ರೆ ಸಣ್ಣ ಪುಟ್ಟ ಸರ್ಕಾರಿ ಶಾಲೆ ಇದೆಯಲ್ಲ, ಅದನ್ನ ಸಮ್ಮಿಳಿತಗೊಳಿಸಿ ಅಂತ ಹೇಳಿದ್ದಾರೆ. ಸಮ್ಮಿಳಿತಗೊಳಿಸಿ ಅಂತ ಇದ್ರಲ್ಲಿ ಮೆನ್ಷನ್, ಅಂದ್ರೆ ಕಂಬೈನ್ ಮಾಡ್ತೀವಿ ಅಂತ ಹೇಳಿರೋದು. ಅಂದ್ರೆ ಶಾಶ್ವತವಾಗಿ ಅಕ್ಕಪಕ್ಕ ಇರೋ ಸಣ್ಣ ಪುಟ್ಟ ಸರ್ಕಾರಿ ಶಾಲೆಗಳಿಗೆ ಬೀಗ ಆಗ್ತಾ ಇದ್ದಾರೆ. ಈ ಶಿಕ್ಷಣ ಸಚಿವ ಅವಿವೇಕಿ ಇದನ್ನೆಲ್ಲ ಮಧು ಬಂಗಾರಪ್ಪಗೆ ಫಸ್ಟ್ ಕನ್ನಡ ಕಲಿಸ್ಬೇಕು. ಆಯ್ತಾ, ಫಸ್ಟ್ ಕನ್ನಡ ಕಲಿಸ್ಬೇಕು. ಈ ಮೀನಿಂಗ್ ಏನು ಅಂತ ಕೇಳಿ ಅವ್ರಿಗೆ. ಸಮ್ಮಿಳಿತಗೊಳಿಸಿ ಅಂದ್ರೆ ಏನು ಅಂದ್ಬಿಟ್ಟು ವಿಧಾನಸೌಧದಲ್ಲಿ ಹೋಗಿ ಭಾಷಣ ಹೊಡಿತಾ ಇದ್ದಾನಲ್ಲ, ಅವನ್ನ ಕರ್ಕ ಬಂದು ಕೇಳ್ಬೇಕು. ಸಮ್ಮಿಳಿತಗೊಳಿಸಿ ಅಂದ್ರೆ ಏನು? ಅಕ್ಕಪಕ್ಕ ಸಣ್ಣ ಪುಟ್ಟ ಸರ್ಕಾರಿ ಶಾಲೆಗಳನ್ನು ಸಮ್ಮಿಳಿತಗೊಳಿಸಿ KPS ಶಾಲೆಯಲ್ಲಿ ಇದ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಹಂಗಂದ್ರೆ ಏನು ಅನ್ಬಿಟ್ಟು ಅವನ್ನ ಕೇಳ್ಬೇಕು ಶಿಕ್ಷಣ ಸಚಿವನ್ನ. ಎರಡನೇದು ಪೇಜ್ ನಂಬರ್ 3 ನೋಡಿ, ಕೆಳಗಡೆ ಹೈಲೈಟ್ ಮಾಡಿದ್ದೀನಿ. ಆಯ್ತಾ, ಕೆಳಗಡೆ ಹೈಲೈಟ್ ಮಾಡಿದ್ದೀನಿ. ಅದ್ರಲ್ಲಿ ಏನು ಹೇಳಿದ್ದಾನೆ? ಎರಡನೇದಾಗಿ 3 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ಸಣ್ಣ ಗಾತ್ರದ ಶಾಲೆಗಳನ್ನು ಆಯ್ದ ಮ್ಯಾಗ್ನೆಟ್ ಶಾಲೆಗೆ ಜೋಡಿಸುವ ಸಂಭಾವ್ಯ ಶಾಲೆಗಳಾಗಿ ಗುರುತಿಸಲಾಗಿದೆ. ಅಂದ್ರೆ ಮ್ಯಾಗ್ನೆಟ್ ಶಾಲೆ ಅಂತ, KPS ಸ್ಕೂಲ್ ಅಂದ್ರೆ ಅದೊಂದು ಕಾನ್ಸೆಪ್ಟು, ಮ್ಯಾಗ್ನೆಟ್ ಶಾಲೆ ಅಂದ್ರೆ ಇದೊಂದು ಕಾನ್ಸೆಪ್ಟು. ಮ್ಯಾಗ್ನೆಟ್ ಶಾಲೆಯಲ್ಲಿ 3 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋ ಸಣ್ಣ ಗಾತ್ರದ ಶಾಲೆಯನ್ನು ಜೋಡಿಸ್ತಾರಂತೆ. ಜೋಡಿಸ್ತಾರೆ ಅಂದ್ರೆ ರೈಲ್ವೆ ಟ್ರೈನ್ ಬೋಗಿ ಜೋಡಿಸ್ತಾರಲ್ಲ, ಆ ರೀತಿ ಜೋಡಿಸ್ತಾರಲ್ಲ, ಆ ಥರ ಅಲ್ಲ. ಅದಕ್ಕೂ ಪರ್ಮನೆಂಟ್ ಆಗಿ ಬೀಗ ಆಗ್ತಾ ಇದ್ದಾರೆ. ಈ ಅವಿವೇಕಿ ಶಿಕ್ಷಣ ಸಚಿವ ಇದಾರಲ್ಲ, ಅವನ್ನ ಕೇಳಿ. ಮ್ಯಾಗ್ನೆಟ್ ಶಾಲೆಗೆ ಜೋಡಿಸುವ ಸಂಭಾವ್ಯ ಶಾಲೆಗಳಾಗಿ ಗುರುತಿಸಲಾಗಿದೆ ಅಂದ್ರೆ ಏನು ಅಂತ. ಆಯ್ತಾ, ಮ್ಯಾಗ್ನೆಟ್ ಶಾಲೆಗೆ ಅಕ್ಕಪಕ್ಕ 3 ರಿಂದ 5 ಕಿಲೋಮೀಟರ್ ಸಣ್ಣ ಗಾತ್ರ ಸರ್ಕಾರಿ ಶಾಲೆಯನ್ನ ಜೋಡಿಸ್ತಾರಂತೆ. ಹಂಗಂದ್ರೆ ಎಂತ ಅವಿವೇಕಿ ಕೇಳಿ. ಆಯ್ತಾ, ಪ್ರತಿಯೊಬ್ಬರು ಕೇಳಬೇಕು. ನೆಕ್ಸ್ಟ್, KPS ಸ್ಕೂಲ್ಗೆ ಸಣ್ಣ ಗಾತ್ರದ ಸರ್ಕಾರಿ ಶಾಲೆ 1 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯ ಸಣ್ಣ ಗಾತ್ರ ಶಾಲೆಗಳನ್ನ ಸಮ್ಮಿಳಿತಗೊಳಿಸಿ ಅಂತ ಹೇಳಿದ್ರೆ ಹಂಗಂದ್ರೆ ಏನು ಅಂದ್ಬಿಟ್ಟು ಈ ಅವಿವೇಕಿನ ಕೇಳಿ ಶಿಕ್ಷಣ ಸಚಿವನ. ಸುಮ್ಮನೆ ಭಾಷಣ ಬಿಡೋದಲ್ಲ. ವಿಧಾನಸೌಧ ಅಧಿವೇಶನದಲ್ಲಿ ನಿಂತ್ಕೊಂಡು ಒಬ್ಬ ಹುಡುಗ ಬರ್ತಾ ಇರೋ ಸರ್ಕಾರಿ ಶಾಲೆ ಮುಚ್ಚಲ್ಲ, ಕನ್ನಡ ರಕ್ತದಲ್ಲಿದೆ. ರಕ್ತ ಅಂದ್ರೆ ಅದರಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಅಲ್ಲಿ ಇದೆಯೋ ರೆಡ್ ಬ್ಲಡ್ ಸೆಲ್ಸ್ ಅಲ್ಲಿ ಇದೆಯೋ ಅಂತ ಕೇಳ್ಬೇಕು. ಅವನು ಕೆಂಪು ರಕ್ತ ಕಣದಲ್ಲಿ ಇದೆಯೋ ಕನ್ನಡ, ಬಿಳಿ ರಕ್ತ ಕಣದಲ್ಲಿ ಇದೆಯೋ ಅಂತ ಕೇಳಬೇಕು ಆ ವಿವೇಕಿನ. ಆಯ್ತಾ, ಪೇಜ್ ನಂಬರ್ 2 ಮತ್ತು 3 ಆಯ್ತಾ, ಕೆಳಗಡೆ ಸೈನ್ ಇದೆ ನೋಡಿ. ಸರ್ಕಾರಿ ಗುಮಾಸ್ತರ ಹಾಕಿದ್ದಾರೆ ಸೈನು. ಆಯ್ತಾ, ನೆಕ್ಸ್ಟ್ ನೋಡಿ ಪೇಜ್ ನಂಬರ್ 5 ಪೇಜ್ ನಂಬರ್ ಪುನಃ ಮೆನ್ಷನ್ ಮಾಡಿದ್ದಾರೆ. ಆಯ್ತಾ, ಅಲ್ಲಿ ನೋಡಿ ಹೈಲೈಟರ್ ಮಾರ್ಕ್ ಮಾಡಿದ್ದೀನಿ. 1 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯ ಒಳಗಿನ ಚಿಕ್ಕ ಸರ್ಕಾರಿ ಶಾಲೆಗಳನ್ನು ಈ ಪ್ರಸ್ತಾಪಿತ ಕರ್ನಾಟಕ ಪಬ್ಲಿಕ್ ಶಾಲೆಗಳೊಂದಿಗೆ ಸುಲಲಿತವಾಗಿ ಸಮ್ಮಿಳಿತಗೊಳಿಸಲಾಗುವುದು. ಸುಲಲಿತವಾಗಿ ಸಮ್ಮಿಳಿತಗೊಳಿಸುವುದು, ಆದ್ರೆ ಆರಾಮಾಗಿ ಸಮ್ಮಿಳಿತ ಮಾಡ್ತಾರಂತೆ ಸರ್ಕಾರಿ ಶಾಲೆನ. 1 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋ ಸರ್ಕಾರಿ ಶಾಲೆನ. ಆಯ್ತಾ, ಭಾಷಣ ನೋಡಿ ಹೆಂಗ್ ಬಿಡ್ತಾ ಇದ್ದಾನೆ. ಅಕ್ಟೋಬರ್ 1.5 ತಿಂಗಳ ಹಿಂದೆ ಹಾಕಿರೋದು. ಆಯ್ತಾ, ನೆಕ್ಸ್ಟ್ ಅದ್ರ ಕೆಳಗಡೆ ಬನ್ನಿ. ಮತ್ತೆ ಇವನು ಹೇಳ್ತಾ ಇದ್ದಾನಲ್ಲ, ಮ್ಯಾಗ್ನೆಟ್ ಶಾಲೆ ಮಾಡ್ತೀನಿ, KPS ಶಾಲೆ ಮಾಡ್ತೀವಿ, ಸುತ್ತ ಬಸ್ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಬಸ್ ಎಲ್ಲ ಬಿಡ್ತಾ ಇರೋದು ಇವನು, ರೈಲ್ ಬಿಡ್ತಾ ಇದ್ದಾನೆ. ಏನಕ್ಕೆ ರೈಲ್ ಬಿಡ್ತಾ ಇದ್ದೇನೆ ಅಂದ್ರೆ ಅಲ್ಲೇ ನೋಡಿ ಕೆಳಗಡೆ ಮಾರ್ಕ್ ಮಾಡಿದ್ದೀನಲ್ಲ, ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಮೂಲಕ ಒದಗಿಸುವ ಮೂಲಕ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಇವನ್ ಬಸ್ ಫೆಸಿಲಿಟಿ ಇವನೆಲ್ಲ ಕೊಡ್ತಾ ಇರೋದು. ಬಸ್ ಫೆಸಿಲಿಟಿನ STMC ಹೆಗ್ಲ ಮೇಲೆ ಆಗ್ತಾ ಇದ್ದಾನೆ. ಬಸ್ ಫೆಸಿಲಿಟಿ ಏನಿದೆ ಅದು ಖರ್ಚು ವೆಚ್ಚ STMC ಹೆಗ್ಲ ಮೇಲೆ ಆಗ್ತಾ ಇದ್ದಾನೆ. ಇವನು ಬರೀ ರೈಲ್ ಬಿಡ್ತಾ ಇದ್ದಾನೆ ಅಷ್ಟೇನೆ. ಆಯ್ತಾ, ಈ ರೀತಿ ಕೊಟ್ಟಿದ್ದಾರೆ. ಅಂದ್ರೆ ಸುಮ್ಮನೆ ಬಾಯಲ್ಲೊಂದು ಹೇಳ್ತಾ ಇದ್ದಾನೆ ಇವನು. ಜನಗಳನ್ನ ಹೇಳಿದನ, ಗೌರ್ಮೆಂಟ್ ಸ್ಕೂಲ್ ಓದ್ತಾ ಇರೋ ಜನಸಾಮಾನ್ಯರು, ಕಾರ್ಮಿಕರು, ಹಿಂದುಳಿದ ವರ್ಗ ಅಂದ್ರೆ ಇವನು ಇದು ಅಂತ ತಿಳ್ಕೊಬಿಟ್ಟಿದ್ದಾನೆ. ಮುಗ್ಧರು, ಅಮಾಯಕರು ಅಂದ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ. ಬಾಯಲ್ಲಿ ಹೇಳ್ತಾನೆ ಒಂದು ಹುಡುಗ ಸರ್ಕಾರಿ ಶಾಲೆ ಬಂದ್ರು ಸರ್ಕಾರಿ ಶಾಲೆ ಮುಚ್ಚಲ್ಲ ಅಂತ ಹೇಳ್ತಾನೆ. ಇಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ. ಮ್ಯಾಗ್ನೆಟ್ ಶಾಲೆ ಅಂತ ಒಂದು ಕಾನ್ಸೆಪ್ಟು, KPS ಸ್ಕೂಲ್ ಅಂತ ಒಂದು ಕಾನ್ಸೆಪ್ಟ್.
ಅಂತ ಹೇಳ್ಬಿಟ್ಟು ಇವನು ಇದ್ ಮಾಡ್ತಾ ಇದ್ದಾನೆ, ಏನು ವಿಲೀನಗೊಳಿಸಿ ಅಂತ ಮೊದಲು ಯೂಸ್ ಮಾಡ್ತಾರೆ, ಈಗ ಸಮ್ಮಿಳಿತ ಅಂತ ಹೇಳ್ತಾ ಇದ್ದಾನೆ. ಜೋಡಿಸುವಂತ ಪದಗಳು ಬೇರೆ ಬೇರೆ ಆದ್ರೆ ಒಂದೇ ಕೆಲಸ ಮಾಡ್ತಾ ಇದ್ದು ಸರ್ಕಾರಿ ಶಾಲೆಗಳಿಗೆ ಇವರು ಪರ್ಮನೆಂಟ್ ಆಗಿ ಬೀಗ ಹಾಕ್ತಾ ಇದ್ದಾರೆ. ಆಯ್ತಾ. ನೆಕ್ಸ್ಟ್ ನೋಡಿ, ಇನ್ನೊಂದು ಏನೊಂದು ದುರಂತ ಅಂದ್ರೆ ನೋಡಿ, ನೆಕ್ಸ್ಟ್ ಡಿಸ್ಪ್ಲೇ ಆಗ್ತಾ ಇದೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ STMC ಅಧ್ಯಕ್ಷರನ್ನ MLA ಮಾಡಿದ್ದಾರೆ, ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಕ್ಷೇತ್ರದ MLA STMC ಅಧ್ಯಕ್ಷರು ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಅನುದಾನ ಜಾಸ್ತಿ ಬರುತ್ತೆ. KPS ಸ್ಕೂಲ್ ಅಂದ್ರೆ 2 ರಿಂದ 4 ಕೋಟಿ ಅನುದಾನ ಬರುತ್ತೆ. ನೆಕ್ಸ್ಟ್ ಪೇಜ್ ನೋಡಿ, ಎಲ್ಲಿ ಪ್ರತಿ ಶಾಲೆಗೆ 2 ಕೋಟಿಗಳಿಂದ 4 ಕೋಟಿ ಅನುದಾನ ಬರ್ತಾ ಇದೆ ಅಂತೆ. ಅದಕ್ಕೋಸ್ಕರನೇ ಆಯಾ ಕ್ಷೇತ್ರದ MLAಗಳನ್ನ STMC ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಆಯ್ತಾ. ಈಗ ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ಸರ್ಕಾರಿ ಶಾಲೆ ಎಲ್ಲ ರಾಜಕಾರಣಿಗಳು ನೋಡ್ತಾ ಇದ್ದಾರೆ, MLAಗಳು ಅಧ್ಯಕ್ಷರಾಗಿರ್ತಾರೆ. ಅಲ್ಲೆಲ್ಲ ನುಂಗಿ ನೀರು ಕೊಡ್ತಾ ಇರೋದು MLAಗಳು. ಪ್ರೈವೇಟ್ ಸ್ಕೂಲೆಲ್ಲ ಅವ್ರ ಮಕ್ಕಳು. ಆಯ್ತಾ. ಶಿಕ್ಷಣ ಇಲಾಖೆ ಹೆಂಗಾಗಿದೆ ಅಂದ್ರೆ, ಶಿಕ್ಷಣ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳೆಲ್ಲ ಸರ್ಕಾರಿ ಶಾಲೆಯ ಅಧ್ಯಕ್ಷರಂತೆ. ಅಲ್ಲಿ ಮೇಲುಸ್ತುವಾರಿ ಅದೆಲ್ಲ ನೋಡೋದು, ಅದು ಮಾಲೀಕರು ಅವರು. ಅದು ಸರ್ಕಾರಿ ಶಾಲೆಯ ಮಾಲೀಕರು ರಾಜಕಾರಣಿಗಳು, ಅವ್ರ ಮಕ್ಕಳು ಖಾಸಗಿ ಶಾಲೆಯ ಮಾಲೀಕರು. ನಾವೆಲ್ಲ ಏನ್ ಮಾಡೋದು ಬಡಬಗರು? ಸಂವಿಧಾನದಲ್ಲಿ ಹೇಳಿದೆ ಶಿಕ್ಷಣ ಮೂಲಭೂತ ಹಕ್ಕು ಅಂತ. ಆಯ್ತಾ. ಇವರೆಲ್ಲ ಕಿತ್ಕೊಬಿಟ್ಟಿದ್ದಾರೆ, ಖಾಸಗೀಕರಣ ಮಾಡಿದ್ದಾರೆ. ನಾವು ಒಂದು ರೀತಿ ಸ್ವತಂತ್ರ ಬಂದು 78 ವರ್ಷ ಆಗಿದ್ರು, ಸಂವಿಧಾನ ಬಂದು 75 ವರ್ಷ ಆಗಿದ್ರು, ದೇಶಕ್ಕೆ ಪ್ರಜಾಪ್ರಭುತ್ವ ಒಂದು 75 ವರ್ಷ ಆಗಿದ್ರು, ನಮ್ಮದೇ ದೇಶದಲ್ಲಿ ನಾವು 2ನೇ ದರ್ಜೆ ಪ್ರಜೆಗಳಾಗಿ ಬದುಕ್ತಾ ಇದ್ದೀವಿ. ಆದ್ರಿಂದ ನೀವೆಲ್ಲ ಜನಸಾಮಾನ್ಯರು ಎಚ್ಚೆತ್ಕೊಂಡು ಬೀದಿಗಿಳಿದು ಹೋರಾಟ ಮಾಡಲಿಲ್ಲ ಅಂದ್ರೆ ಮುಂದೆ ನಮ್ಮ ಮಕ್ಕಳು ನರೇಗಾದಲ್ಲಿ ಕೆಲಸ ಮಾಡಬೇಕಾಗತ್ತೆ, ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡಬೇಕಾಗತ್ತೆ. ಕನಸೆ ಬಿಟ್ಬಿಡಿ ನೀವು. IAS, IPS, ಡಾಕ್ಟ್ರು, ಇಂಜಿನಿಯರು ಅದೆಲ್ಲ ಕನಸೆ ಬಿಟ್ಬಿಡಿ. ನರೇಗಾ, ಪೆಟ್ರೋಲ್ ಬಂಕು, ಬಾರು, ರೆಸ್ಟೋರೆಂಟು, ಆಯ್ತಾ, ಆಟೋ ಡ್ರೈವರು, ಇಲ್ಲ ಮಾರ್ಕೆಟಲ್ಲಿ, ಇದು ಆಸೆನೇ ಇಟ್ಕೋಬಾರ್ದು ನಾವು. ಆಯ್ತಾ. ಎಲ್ಲ ಗ್ರೂಪ್ ಡಿ ಇದೆಯಲ್ಲ ಗೌರ್ಮೆಂಟ್, ಗ್ರೂಪ್ ಡಿ ಕೆಲಸನೂ ಸಿಗಲ್ಲ, ಆ ರೀತಿ ಮಾಡಾಕ್ಬಿಡ್ತಾರೆ ಇವರು. ಹಬ್ಬ ಅಂದ್ರೆ ಇವರು ಪ್ರೈವೇಟ್ ಸ್ಕೂಲ್ ಇತ್ತು, ಅಲ್ಲೋಗಿ ಗುಮಾಸ್ತನ ಕೆಲಸ, ಅಲ್ಲಿ ಅಟೆಂಡ್ ಕೆಲಸ ಮಾಡ್ಬೇಕಾಯ್ತೇನೆ, ಡಿಗ್ರಿ ಅಕಸ್ಮಾತ್ ಕಂಪ್ಲೀಟ್ ಮಾಡ್ಕೊಂಡು ಆ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದರಿಂದ ಡಿಸೆಂಬರ್ 13, 14, 15 ಮಂಡ್ಯದಲ್ಲಿ ಉಪವಾಸ ಸತ್ಯಾಗ್ರಹ ಇದೆ. ದಯವಿಟ್ಟು ಪ್ರತಿಯೊಬ್ರು ತಪ್ಪದಂತೆ ಭಾಗವಹಿಸಿ. ಚಳಿಗಾಲದ ಅಧಿವೇಶನ ಅಲ್ಲಲ್ಲ, ಬೆಳಗಾವಿಯಲ್ಲಿ ನಡೀತಾ ಇರೋದು, ಮಂಡ್ಯದಲ್ಲಿ ನಡೆಸೋಣ. ಆಯ್ತಾ. ಚಳಿಗಾಲದ ಅಧಿವೇಶನ, ಶಿಕ್ಷಣ ಇಲಾಖೆ ಅಧಿವೇಶನ ಡಿಸೆಂಬರ್ 13, 14, 15 ಮಂಡ್ಯ ಜಿಲ್ಲೆಯ ಬೀದಿಲಿ ನಡೆಸೋಣ. ಬನ್ನಿ.